ಸ್ನೇಹಿತರೆ ನಮಸ್ಕಾರ. ಅಭಿನಯ ಸರಸ್ವತಿ ಪಂಚಭಾಷೆಗಳಲ್ಲಿ ನಟಿಸಿದಂತಹ ಬಿ ಸರೋಜಾದೇವಿಯವರು ಇನ್ನಿಲ್ಲ ಅನ್ನುವಂಥ ಸುದ್ದಿ ಸೋಮವಾರ ಬೆಳಗ್ಗೆ ಬಂದ ತಕ್ಷಣ ಎಲ್ರಿಗೂ ಕೂಡ ದೊಡ್ಡ ಆಘಾತ. 87 ವರ್ಷ ವಯಸ್ಸಾಗಿದ್ದಂತಹ ಬಿ ಸರೋಜಾದೇವಿಯವರು ನಟಿಸಿದಂಥ ಸಿನಿಮಾಗಳು ಇವತ್ತಿಗೂ ಕೂಡ ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯವಾಗದೇ ಇರುವಂತಹ ಸಿನಿಮಾಗಳು. ಕನ್ನಡ ಚಿತ್ರರಂಗದಿಂದ ಶುರುವಾದಂಥ ಅವರ ಪಯಣ ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಹಾಗೆ ಎಲ್ಲ ಭಾಷೆಗಳಲ್ಲೂ ಕೂಡ ನಟಿಸಿ, ಜೊತೆಗೆ ಆ ಚಿತ್ರರಂಗದಲ್ಲಿ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸಿದಂತಹ ಕಲಾವಿದೆ ಈಕೆ. 17ನೇ ವರ್ಷಕ್ಕೆ ಶುರುವಾದಂಥ ಇವರ ಈ ಬಣ್ಣದ ಸೇವೆ ಇವತ್ತಿನವರೆಗೂ ಕೂಡ ನಿಂತಿರಲಿಲ್ಲ. ಇತ್ತೀಚೆಗೆ ಅಪ್ಪು ಅವರ ಜೊತೆಗೆ ಕೊನೆಯದಾಗಿ ನಟಿಸಿದಂಥ ಸಿನಿಮಾ ಸೂಪರ್ ಹಿಟ್ ಆಯಿತು. ಅದಾದ ಬಳಿಕ ಈಕೆ ಮತ್ತೆ ಬಣ್ಣ ಹಚ್ಚುವಂತೆ ಮುಂದಾಗಲಿಲ್ಲ. ಕಾರಣ ಇವರಿಗೆ ಸಹಜವಾಗಿ ಕಾಡಿದಂತಹ ವಯೋಸಹಜ ಕಾಯಿಲೆಗಳು. ಜೊತೆಗೆ ಕರೋನಾದಂಥ ಸಂದರ್ಭದಲ್ಲಿ ಇವರು ನೆರವಿಗೆ ನಿಂತಿದ್ದು ಎಲ್ಲದೂ ಕೂಡ ಇದೆಯಲ್ಲ. ಬಹುಶಃ ನೀವು ಯಾರೂ ಕೂಡ ಇವರ ಬಗ್ಗೆ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಈ ವಯಸ್ಸಿನಲ್ಲಿ ಈ ರೀತಿ ಆಲೋಚನೆಯನ್ನು ಮಾಡಬಹುದಾ ಅಂತೇಳಿ. 2019ರಲ್ಲಿ ರಿಲೀಸ್ ಆದಂಥ ಪುನೀತ್ ರಾಜ್ಕುಮಾರ್ ಅವರ ನಟ ಸಾರ್ವಭೌಮದಲ್ಲಿ ನಟಿಸಿದಂಥ ಕೊನೆಯ ಚಿತ್ರ ಸರೋಜಾದೇವಿ ಅವರದ್ದು. ಸರೋಜಾದೇವಿಯವರು ಜನಿಸಿದ್ದು 1938ರ ಜನವರಿ 7ರಂದು. ಬೆಂಗಳೂರಿನಲ್ಲಿ ಹುಟ್ಟಿದಂಥ ಇವರ ತಂದೆ ಭೈರಪ್ಪ ಅವರು ಮೈಸೂರಿನಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದರು. ತಾಯಿ ರುದ್ರಮ್ಮ ಅವರು ಹೌಸ್ ವೈಫ್ ಆಗಿದ್ದರು. ಸರೋಜಾ ಬಳಿ ಭೈರಪ್ಪ ಅವರು ಡ್ಯಾನ್ಸ್ ಕಲಿಯುವಂತೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ರು. ಅವರು ಚಿತ್ರರಂಗಕ್ಕೆ ಬರೋದಕ್ಕೆ ತಂದೆಯ ಪ್ರೋತ್ಸಾಹ ಅಥವಾ ಅವರ ಬೆಂಬಲವೇ ಕಾರಣ ಅನ್ನೋದನ್ನು ಸಾಕಷ್ಟು ವೇದಿಕೆಯಲ್ಲಿ ಸರೋಜಾದೇವಿಯವರು ಹೇಳಿದ್ದಾರೆ. ಸರೋಜಾದೇವಿಯವರು 6 ದಶಕಗಳ ಕಾಲ ಸಿನಿಮಾ ರಂಗದಲ್ಲಿ ಕೆಲಸವನ್ನು ಮಾಡಿದಂತಹ ಬಹುಭಾಷಾ ನಟಿ. ಕನ್ನಡ, ತಮಿಳು, ತೆಲುಗು, ಜೊತೆಗೆ ಮಲಯಾಳಂ ಇರ್ಬೋದು, ಹಿಂದಿ ಇರ್ಬೋದು, ಎಲ್ಲ ಈ ಸಿನಿಮಾ ಕ್ಷೇತ್ರಗಳಲ್ಲೂ ಕೂಡ ಈಕೆ ನಟಿಸಿದಂತಹ ಧೀಮಂತ ಕಲಾವಿದೆ. ಮಾಜಿ CM ದಿವಂಗತ ಜಯಲಲಿತಾ ಅವರಿಗೂ ಸರೋಜಾದೇವಿಯವರಿಗೂ ಆತ್ಮೀಯಂತಹ ಒಡನಾಟ ಇತ್ತು. ಒಂದೇ ಕಾಲದಲ್ಲಿ ಬಣ್ಣದ ಲೋಕದಲ್ಲಿ ಮಿಂಚಿದವರು ಕೂಡ ಹೌದು. ಇನ್ನು 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವಂತಹ ಈ ಸರೋಜಾದೇವಿಯವರು ಪದ್ಮಭೂಷಣ ಪುರಸ್ಕೃತರು. 17ನೇ ವಯಸ್ಸಿನಲ್ಲೇ ಕನ್ನಡ ಚಿತ್ರರಂಗದ ಭೀಷ್ಮ ಹೊನ್ನಪ್ಪ ಭಾಗವತರವರ ಮಹಾಕವಿ ಕಾಳಿದಾಸ ಚಿತ್ರದಲ್ಲಿ ಅಭಿನಯಿಸೋದ್ರ ಮೂಲಕ ಚಿತ್ರರಂಗಕ್ಕೆ ಕಾಲಿಡ್ತಾರೆ. ದಿಗ್ಗಜ ನಟಿ ಸರೋಜಾದೇವಿ ಅವರನ್ನು ತಿಳಿಯದವರು ಯಾರೂ ಕೂಡ ಇರಲಾರರು. ಕನ್ನಡದಲ್ಲಿ ರಾಜ್ಕುಮಾರ್ ಜೊತೆಗೆ ಅಭಿನಯ ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ರು ಕೂಡ. ಸರೋಜಾದೇವಿಯವರು ತಮಿಳು ಚಿತ್ರರಂಗದಲ್ಲೂ ಕೂಡ ಪ್ರಸಿದ್ಧಿಯಾದಂತಹ ಹೆಸರನ್ನೇ ಪಡೆದಿದ್ರು. ಸರೋಜಾದೇವಿ ಅವರ ಕಾಲ್ ಶೀಟ್ಗಾಗಿ 3 ಭಾಷೆಯಲ್ಲೂ ಕೂಡ ತಮಿಳು, ತೆಲುಗು, ಕನ್ನಡದಲ್ಲಿ ನಿರ್ಮಾಪಕರು, ನಿರ್ದೇಶಕರು ಕಾಯ್ತಾ ಇದ್ರು. ಸರೋಜಾದೇವಿಯವರು ಕನ್ನಡ ಚಿತ್ರರಂಗದ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟರು. ತಮ್ಮ ಮೊದಲ ಚಿತ್ರದಲ್ಲೇ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದರು. ಬಳಿಕ 1958ರಲ್ಲಿ MGR ಅವರ ನಾಟೋಡಿ ಮನ್ನನ್ನಲ್ಲಿ ತಮಿಳಿಗೆ ಪಾದಾರ್ಪಣೆಯನ್ನು ಮಾಡ್ತಾರೆ. 1959ರಲ್ಲಿ ನಿರ್ದೇಶಕ ಶ್ರೀಧರ್ ಅವರ ಕಲ್ಯಾಣ ಪರಿಸು ಚಿತ್ರದಲ್ಲಿ ನಟಿಸ್ತಾರೆ. ಆ ಕಾಲದಲ್ಲಿ ತಮಿಳು ಚಿತ್ರರಂಗದ ಟಾಪ್ ಸ್ಟಾರ್ ಆಗಿದ್ದಂಥ ನಟರಾದಂತಹ MGR, ಶಿವಾಜಿ ಗಣೇಶನ್ ಮತ್ತು ಜೆಮಿನಿ ಗಣೇಶನ್ ಅವರೊಂದಿಗೆ ಬ್ಯುಸಿಯಾಗಿದ್ದಂತಹ ನಟಿಯರಲ್ಲಿ ಸರೋಜಾದೇವಿ ಕೂಡ ಒಬ್ಬರು ಅನ್ನೋದು ಹೆಮ್ಮೆಯ ಸಂಗತಿ. ತಮಿಳಿನಲ್ಲೂ ಕೂಡ ಹಲವು ಸೂಪರ್ ಹಿಟ್ ಸಿನಿಮಾಗಳನ್ನೇ ಸರೋಜಾದೇವಿಯವರು ಕೊಟ್ಟಿದ್ದಾರೆ. ಕನ್ನಡ ಹಾಗೂ ತಮಿಳು ಸಿನಿಮಾಗಳಲ್ಲಿ ಹೆಚ್ಚಾಗಿ ಅಭಿನಯಿಸಿರುವಂತಹ ಸರೋಜಾದೇವಿಯವರಿಗೆ ದಕ್ಷಿಣ ಭಾರತದಾದ್ಯಂತ ಅಪಾರ ಅಭಿಮಾನಿಗಳಿದ್ದರು. ಸರೋಜಾದೇವಿಯವರು ಯಾವುದೇ ರೀತಿಯಾದಂಥ ಪಾತ್ರಕ್ಕೂ ಕೂಡ ಸಂಪೂರ್ಣವಾಗಿ ಹೊಂದಿಕೊಳ್ತಾ ಇದ್ರು. ತಮ್ಮ ಅದ್ಭುತವಾದಂಥ ಅಭಿನಯದಿಂದ ನೀಡಿದಂಥ ಪಾತ್ರಕ್ಕೆ ಜೀವವನ್ನು ತುಂಬ್ತಾ ಇದ್ರು. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಬಿ ಸರೋಜಾದೇವಿಯವರು ಸಿನಿಮಾಗಳನ್ನು ಮಾಡಿದ್ರು ಅಂತ ಹೇಳಿದ್ರೆ ಅದು ಸೂಪರ್ ಹಿಟ್ಟು ಅಂತ ಹೇಳಿ. ದಿನದಲ್ಲಿ 18 ಗಂಟೆಗಳ ಕಾಲ ಬಿ ಸರೋಜಾದೇವಿ ಕಾರ್ಯಕ್ರಮ ನೀಡಿದಂಥ ಉದಾಹರಣೆ ಕೂಡ ಇದೆ. ಈಗ ಒಂದು ಸಿನಿಮಾವನ್ನು ಮುಗಿಸಿ ಮುಂದಿನ ಸಿನಿಮಾದಲ್ಲಿ ಕಮಿಟ್ ಆಗಿ ಕೆಲಸವನ್ನು ಮಾಡ್ತಾರೆ. ಆಗ ನಟಿ ಸರೋಜಾದೇವಿ ಏಕಕಾಲಕ್ಕೆ 30 ಚಿತ್ರಗಳಲ್ಲಿ ಬ್ಯುಸಿಯಾಗಿದ್ದರು ಕಣ್ರಿ. ಅವರು ಆಗಿನ ಸೂಪರ್ ಸ್ಟಾರ್ಗಳಾದಂತಹ ಶಿವಾಜಿ ಮತ್ತು MGR ಅವರೊಂದಿಗೆ ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ದಂಥ ನಟಿ ಸರೋಜಾದೇವಿಯವರು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಂತ ಒಂದೇ ದಿನ 3 ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೂ ಕೂಡ ಇದೆ. MGR ಜೊತೆಗೆ 26 ಚಿತ್ರಗಳಲ್ಲಿ ಮತ್ತು ಶಿವಾಜಿ ಜೊತೆಗೆ 22 ಚಿತ್ರಗಳಲ್ಲಿ ನಟಿಸಿದ್ದಾರೆ ಅಂತ ಹೇಳಿದ್ರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಾಗೆಯೇ ಜೆಮಿನಿ ಗಣೇಶನ್, SS ರಾಜೇಂದ್ರನ್, ಮುತ್ತುರಾಮನ್, MVM ರಾಮನ್, ರವಿಚಂದ್ರನ್, ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಎಲ್ಲ ಟಾಪ್ ನಟರಿಗೆ ಜೋಡಿಯಾಗಿದ್ದರು ಈ ಸರೋಜಾದೇವಿಯವರು. ಆ ಕಾಲದಲ್ಲೇ ನಟಿ ಸರೋಜಾದೇವಿ ಟಾಪ್ ನಟರಿಗೆ ಸಮನಾಗಿ ಸಂಭಾವನೆಯನ್ನು ಪಡಿತಾ ಇದ್ರು ಅಂತ ಹೇಳಿದ್ರೆ ಇವರ ಹೆಗ್ಗಳಿಕೆ ಎಂಥದ್ದು ಅನ್ನೋದನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸರೋಜಾದೇವಿಯವರಿಗೆ ಭಾರತ ಸರ್ಕಾರದಿಂದ ಪದ್ಮಶ್ರೀ, ಪದ್ಮಭೂಷಣ ಮತ್ತು ಜೀವಮಾನದ ಸಾಧನೆ ಪ್ರಶಸ್ತಿಗಳನ್ನು ಕೂಡ ಕೊಡಲಾಗಿದೆ. ಹಲವು ಸರ್ಕಾರಿ ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ. ಸರೋಜಾದೇವಿಯವರು ತಮಿಳು, ತೆಲುಗು, ಕನ್ನಡ ಮತ್ತು ಹಿಂದಿಯಲ್ಲಿ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅಂತ ಹೇಳಿದ್ರೆ ನೀವೇ ಯೋಚನೆ ಮಾಡಿ.
ಸರೋಜಾದೇವಿ ಅವರಿಗೆ ನಟಿ ಜಯಲಲಿತಾ ತುಂಬ ಕ್ಲೋಸ್ ಫ್ರೆಂಡು. ಆಕೆ ನೀಡಿದಂತಹ ಸಲಹೆ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಈ ಘಟನೆಯನ್ನು ಸರೋಜಾದೇವಿಯವರು ಸಂದರ್ಶನವೊಂದರಲ್ಲಿ ಹಂಚಿಕೊಂಡಿದ್ದರು. ಸರೋಜಾದೇವಿಯವರು ಸಂದರ್ಶನದಲ್ಲಿ ಹೇಳಿದಂಥ ಮಾತನ್ನು ಕೇಳೋದಾದರೆ, ಜಯಲಲಿತಾ ಅವರು ಮುಖ್ಯಮಂತ್ರಿ ಆದ ನಂತರ ನನಗೆ ಸಾಕಷ್ಟು ಬಾರಿ ಕರೆ ಮಾಡ್ತಾರೆ. ನಾವು ಒಳ್ಳೆಯ ಸ್ನೇಹಿತರು. ಜಯಲಲಿತಾ ಅವರು ಹಲವು ಬಾರಿ ಭೇಟಿಯಾಗಿದ್ದೀವಿ. ಜಯಲಲಿತಾ ಒಮ್ಮೆ ಹೇಳಿದರು, ನೀನು ಈಗ ಅಗ್ರಸ್ಥಾನದಲ್ಲಿರುವೆ. ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿಂದ ಕೆಳಗಿಳಿಯಬೇಡ. ಸಣ್ಣ ಪುಟ್ಟ ಪಾತ್ರಗಳಿಗೆ ಮರುಳಾಗಬೇಡಿ. ನೀನು ಈಗ ಹೇಗಿದೆಯೋ ಹಾಗೆ ಕೊನೆವರೆಗೂ ಕೂಡ ಇರು ಅಂತ ಹೇಳ್ಬಿಟ್ಟು ಹೇಳಿದರು ಅಂಥೇಳಿ ಸ್ವತಃ ಸರೋಜಾದೇವಿಯವರೇ ಹೇಳ್ತಾರೆ. ಗೆಳತಿ ಜಯಲಲಿತಾ ಹೇಳಿದಂತೆ ಸರೋಜಾದೇವಿ ಯಾವತ್ತೂ ಕೂಡ ಆ ತಪ್ಪನ್ನು ಮಾಡಲಿಲ್ಲ. ಒಳ್ಳೊಳ್ಳೆ ಪಾತ್ರಗಳನ್ನೇ ಸೆಲೆಕ್ಟ್ ಮಾಡಿದರು ಮತ್ತು ಚಿತ್ರರಂಗದಲ್ಲಿ ಟಾಪ್ ಸ್ಥಾನವನ್ನೇ ಅಲಂಕರಿಸಿದರು. ಇವತ್ತಿಗೂ ಕೂಡ ಅದೇ ಹೆಗ್ಗಳಿಕೆಯಿಂದನೇ ನಮ್ಮ ನಡುವೆ ಈ ಸರೋಜಾದೇವಿಯವರು ನೆನಪಾಗಿ ಉಳಿಯಬೇಕಾಗುತ್ತೆ ಯಾವತ್ತಿಗೂ ಕೂಡ. ಇನ್ನು ಪುನೀತ್ ರಾಜ್ಕುಮಾರ್ ಅಂತ ಹೇಳಿದ್ರೆ, ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದ್ರೆ ವಿಶೇಷವಾದಂತಹ ಗೌರವ ಮತ್ತು ಪ್ರೀತಿ. ಪುನೀತ್ ರಾಜ್ಕುಮಾರ್ ಮೇಲೆ ಇದ್ದಂತಹ ಆ ವಿಶೇಷ ಪ್ರೀತಿಯ ಪರಿಣಾಮವಾಗಿ 2019ರಲ್ಲಿ ಕೊನೆ ಸಿನಿಮಾದಲ್ಲೂ ಕೂಡ ನಟ ಸಾರ್ವಭೌಮ ಸಿನಿಮಾದಲ್ಲಿ ಈಕೆ ಬಣ್ಣೆಯನ್ನು ಹಚ್ಚಿತು ಅಂತ ಹೇಳಿದ್ರೆ ನೀವೇ ಯೋಚನೆ ಮಾಡಿ ಎಂತಹ ಪ್ರೀತಿ ಆಕೆಗೆ ಪುನೀತ್ ಮೇಲೆ ಇತ್ತು ಅಂಥೇಳಿ. ಕನ್ನಡದಲ್ಲಿ ರಾಜ್ಕುಮಾರ್ ಅವರ ಜೊತೆಗೆ ಅಭಿನಯಿಸಿದಂಥ ಅಣ್ಣ ತಂಗಿ ಸರೋಜಾದೇವಿಯವರ ಪ್ರತಿಭೆಗೆ ಮತ್ತೊಂದು ಉದಾಹರಣೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ದಶಾವರ ಗ್ರಾಮದಲ್ಲಿ ಜನಿಸಿದವರಾದ್ದರಿಂದ ಹಳ್ಳಿಯ ಭಾಷೆಯಲ್ಲಿ ಅಷ್ಟು ಸುಲಲಿತವಾಗಿ ಮಾತನಾಡೋದಕ್ಕೆ ಸಾಧ್ಯವಾಗುತ್ತೆ. ಸರೋಜಾದೇವಿಯವರ ಚಿತ್ರ ಜೀವನದ ಮತ್ತೊಂದು ಮೈಲಿಗಲ್ಲು. ಕನ್ನಡದ ಮೊಟ್ಟ ಮೊದಲ ವರ್ಣಮಯ ಚಿತ್ರ ಅಮರಶಿಲ್ಪಿ ಜಕಣಾಚಾರಿ. ಈ ಚಿತ್ರದ ನಾಯಕಿಯಾಗಿದ್ದು ಕೂಡ ಇದೇ ಸರೋಜಾದೇವಿಯವರು. ಈ ದಾಖಲೆ ಚಿತ್ರಗಳ ಜೊತೆಗೆ ನೆನಪಿಗೆ ಬರುವಂಥದ್ದು ಮಲ್ಲಮ್ಮನ ಪವಾಡ, ಭಾಗ್ಯವಂತರು, ಬಬ್ರುವಾಹನ, ಶ್ರೀಕೃಷ್ಣ ರುಕ್ಮಿಣಿ, ಸತ್ಯಭಾಮ, ಲಕ್ಷ್ಮೀ ಸರಸ್ವತಿ, ಕಥಾಸಂಗಮ. ಕನ್ನಡದಲ್ಲಿ ಇಷ್ಟೊಂದು ಸಬರುಚಿಯ ಅತ್ಯುತ್ತಮ ಚಲನಚಿತ್ರಗಳಿಗೆ ಬಣ್ಣವನ್ನು ಹಚ್ಚಿದಂಥ ಸರೋಜಾದೇವಿಯವರಿಗೆ ಪದ್ಮಭೂಷಣ ಅನ್ನೋದು ಸಣ್ಣ ಪ್ರಶಸ್ತಿಯೇ ಸರಿ ಅಂತಲೇ ಹೇಳ್ಬೋದು. ಸೂಪರ್ ಸ್ಟಾರ್ಗಳ ಜೊತೆಗೆ ಅವರಿಗೆ ಸರಿಸಮನಾಗಿ ಮಿಂಚಿದಂತಹ ನಟಿ ಈಕೆ. ಇನ್ನು ಈಕೆ ನಟಿಸಿದಂಥ ಪ್ರತಿಯೊಂದು ಸಿನಿಮಾವೂ ಕೂಡ ಇವತ್ತಿಗೂ ಕೂಡ ಅಚ್ಚಳಿಯದಂಥ ಸಿನಿಮಾಗಳೇ. ಹಿಂದಿಯಲ್ಲಿ ದಿಲೀಪ್ ಕುಮಾರ್, ರಾಜೇಂದ್ರ ಕುಮಾರ್, ಶಮಿ ಕಪೂರ್, ಸುನೀಲ್ ದತ್ ಅವರ ಜೊತೆಗೆ ನಾಯಕಿಯಾಗಿ ಅಭಿನಯಿಸಿದಂಥ ಧೀಮಂತ ಕಲಾವಿದೆ. ಇನ್ನು ಸರೋಜಾದೇವಿಯವರಿಗೆ ಬಾಲ್ಯದಿಂದನೂ ಕೂಡ ಕಲೆಯ ಬಗ್ಗೆ ಸಿಕ್ಕಾಪಟ್ಟೆ ಒಲವಿತ್ತು. ಬೆಂಗಳೂರಿನ ಸೆಂಟ್ ತೆರೆಸಾ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಶ್ರೀರಾಮ ಪೂಜಾ ಅನ್ನುವಂಥ ಚಿತ್ರದಲ್ಲಿ ಸರೋಜಾದೇವಿಯವರಿಗೆ ಪುಟ್ಟದೊಂದು ಪಾತ್ರವನ್ನು ಕೂಡ ಕೊಟ್ಟಿದ್ರು. ಮೇಕಪ್ ಸುಬ್ಬಣ್ಣ ಅವರ ಜೊತೆಗೆ ಹಾಸ್ಯ ಪಾತ್ರವೊಂದರಲ್ಲಿ ಸರೋಜಾದೇವಿಯವರು ಕಾಣಿಸಿಕೊಂಡಿದ್ರು. ಅದೇ ಅವರ ಮೊದಲ ಸಿನಿಮಾ ಪ್ರವೇಶ. ಅಂದಿನ ಜನಪ್ರಿಯ ನಾಯಕ ನಟ ಹೊನ್ನಪ್ಪ ಭಾಗವತರವರ ಮಹಾಕವಿ ಕಾಳಿದಾಸ ಚಲನಚಿತ್ರವನ್ನು ನಿರ್ಮಿಸೋದಕ್ಕೆ ಸಜ್ಜಾಗಿದ್ದರು. ಚಿತ್ರದ ಸಂಪೂರ್ಣ ನಿರ್ವಹಣೆಯನ್ನು ಚಿತ್ರ ಸಾಹಿತಿ ಕೂರಾ ಸೀತಾರಾಮ ಶಾಸ್ತ್ರಿ ಅವರಿಗೆ ವಹಿಸಿದರು. ನಾಯಕಿಯ ಹುಡುಕಾಟದಲ್ಲಿದ್ದಂತಹ ಭಾಗವತರು ಆಗ ಸರೋಜಾದೇವಿ ಅವರ ಹೆಸರನ್ನು ಮೇಕಪ್ ಸುಬ್ಬಣ್ಣ ಅವರು ಸೂಚಿಸ್ತಾರೆ. ಮೈಸೂರಿನ ನವಜ್ಯೋತಿ ಸ್ಟುಡಿಯೋದಲ್ಲಿ ಸರೋಜಾದೇವಿಯವರನ್ನು ಕೂರಿಸಿ ಹೊನ್ನಪ್ಪ ಭಾಗವತ ಅವರು ಮಾತನಾಡಿಸ್ತಾರೆ. ಅಲ್ಲೇ ಇವರ ಸೆಲೆಕ್ಷನ್ ಆಗುವಂಥದ್ದು. ಅದಾದ ಬಳಿಕ ಹಿಂತಿರುಗಿ ನೋಡಲೇ ಇಲ್ಲ. ಅಲ್ಲಿಂದ ಇವರ ನಟನ ರಂಗದ ಒಂದು ಗ್ರಾಫ್ ಏನಿದೆ ಅದು ಮೇಲೆ 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 ಹೋಗೋದಕ್ಕೆ ಶುರುವಾಗುತ್ತೆ. ಇನ್ನು ಈಕೆ ಇನ್ನೊಂದು ಅಚ್ಚರಿಯ ಸಂಗತಿಗೂ ಕೂಡ ಕಾರಣವಾಗಿದ್ರು. ಏನಂತ ಹೇಳಿದರೆ, ಮಾಜಿ ಮುಖ್ಯಮಂತ್ರಿ ಆದಂತಹ ಎಸ್.ಎಂ. ಕೃಷ್ಣ ಅವರ ಜೊತೆಗೆ ಮದುವೆಯ ಮಾತುಕತೆಯು ಕೂಡ ನಡಿಬೇಕಾಗಿತ್ತು. ಆದರೆ ಸ್ವಲ್ಪದರಲ್ಲೇ ಅದು ತಪ್ಪಿ ಹೋಯಿತು ಅಂತೇಳಿ. ಇನ್ಫ್ಯಾಕ್ಟು ಎಸ್.ಎಂ. ಕೃಷ್ಣನವರು ನಂತರನೂ ಕೂಡ ಬಿ ಸರೋಜಾದೇವಿಯವರ ಜೊತೆಗೆ ಉತ್ತಮವಾದಂಥ ಒಡನಾಟವನ್ನು ಇಟ್ಕೊಂಡಿದ್ರು. ಈ ವಿಚಾರವನ್ನು ಸ್ವತಃ ಎಸ್.ಎಂ. ಕೃಷ್ಣನವರೇ ಅವರ ಆಪ್ತರ ಬಳಿ ಹೇಳ್ಕೊಂಡಿದ್ರು. ಎಲ್ಲವೂ ಕೂಡ ಅಂದ್ಕೊಂಡಂತಾಗಿದ್ದಿದ್ರೆ ಬಿ ಸರೋಜಾದೇವಿಯವರು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಯ ಪತ್ನಿ ಆಗಬೇಕಾಗಿತ್ತು. ಆದರೆ ವಿಧಿ ಬರಹ ಆ ರೀತಿ ಇರಲಿಲ್ಲ. ಇನ್ನು ಈಕೆ ಆ ಒಂದು ಕಹಿ ನೆನಪನ್ನು, ಅಂದರೆ ಆ ರೀತಿ ಆಗಲಿಲ್ಲ ಅನ್ನುವಂತಹ ಬೇಸರವನ್ನು ಎಲ್ಲೂ ಕೂಡ ತೋರಿಸ್ಕೊಡ್ಲಿಲ್ಲ. ಇನ್ನು ಸಮಾಜ ಸೇವೆಯಲ್ಲೂ ಕೂಡ ಸರೋಜಾದೇವಿಯವರು ಎತ್ತಿದ ಕೈ. ಸಾಕಷ್ಟು ಜನರಿಗೆ, ಕಲಾವಿದರಿಗೆ ಈಕೆ ಸಹಾಯವನ್ನು ಮಾಡಿದ್ದಾರೆ. ಇನ್ನು ಕೊರೋನಾ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಹಾಯವನ್ನು ಮಾಡಿದ್ರಲ್ಲಿ ಸರೋಜಾದೇವಿಯವರು ಮುಂಚೂಣಿಯಲ್ಲಿ ಇದ್ದಂಥವರು. ಅಷ್ಟು ಮಾತ್ರವಲ್ಲದೆ ಸರೋಜಾದೇವಿಯವರ ಪಾಪ್ಯುಲಾರಿಟಿ ಯಾವ ಮಟ್ಟದಲ್ಲಿತ್ತು ಅಂತ ಹೇಳಿದ್ರೆ, ಇವರ ಕಾಲ್ ಶೀಟಿಗೆ ಪ್ರತಿಯೊಬ್ಬರು ಕೂಡ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಂಥದ್ರಲ್ಲೂ ಕೂಡ ಇವತ್ತಿನ ನಾಯಕಿಯರ ಹಾಗೆ ಅಹಂಕಾರವನ್ನು ತೋರಿದವರಲ್ಲ ಸರೋಜಾದೇವಿ. ಇಂದಿಗೂ ಕೂಡ ಅವರು ಅಷ್ಟೇ ಸಿಂಪಲ್, ಅಷ್ಟೇ ಮನೋಜ್ಞವಾಗಿ ಎಲ್ಲವನ್ನು ಕೂಡ ನಿಭಾಯಿಸಿಕೊಂಡು ಹೋಗ್ತಿದ್ದಂಥ ಪ್ರಬುದ್ಧವಾದಂಥ ಕಲಾವಿದೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. 87ನೇ ವರ್ಷದ ವಯಸ್ಸಿನಲ್ಲೂ ಕೂಡ ಈ ಅಭಿನಯ ಸರಸ್ವತಿ ಒಂದು ರೀತಿಯಲ್ಲಿ ಆ ಡಿಗ್ನಿಟಿಯನ್ನು ಮೇಂಟೈನ್ ಮಾಡಿಕೊಂಡು ಬಂದವರು ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ವಾಟ್ ಎವರ್, ಸರೋಜಾದೇವಿ ಇವತ್ತಿಗೆ ನಮ್ಮ ನೆನಪು ಮಾತ್ರ. ಅವರು ಅಭಿನಯಿಸಿದಂಥ ಸಿನಿಮಾಗಳು
ಯಾವತ್ತಿಗೂ ಕೂಡ ಜೀವಂತ. ಅವರು ಕೊಟ್ಟು ಹೋದಂಥ ನೆನಪುಗಳೊಂದಿಗೆ ನಾವು ಜೀವಿಸಬೇಕು. ನಿಮಗೆ ಬಿ ಸರೋಜಾದೇವಿಯವರು ನಟಿಸಿದಂಥ ಯಾವ ಸಿನಿಮಾ ಇವತ್ತಿಗೂ ಕೂಡ ಕಾಡುತ್ತೆ, ಯಾವ ಪಾತ್ರ ತುಂಬ ಇಷ್ಟ ಆಗುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಸರೋಜಾದೇವಿಯವರಿಗೆ ನಿಮ್ಮ ಅಶ್ರುತರ್ಪಣವನ್ನು ಕೂಡ ಅರ್ಪಿಸಿ ಅಂತೇಳಿ ಹೇಳ್ತಾ ಈ ಸ್ಟೋರಿಯನ್ನು ಮುಗಿಸ್ತಿದ್ದೇನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.